ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಕಡೆಗೊಂಡು ಮನೆ. ಮೊದಲಿಗೆ ಮುನ್ನೋಟ. ಹೊಸನಗರ ಚುಂಚಾದ್ರಿ ಮಹಿಳಾ ಒಕ್ಕಲಿಗರ ಸಂಘದಿಂದ ಮಾಹಿತಿ ಕಾರ್ಯಕ್ರಮ, ಮಹಿಳೆಯರ ಆರೋಗ್ಯಕರ ಜೀವನ, ಸಾಗರ ಎಡಜಿಗಳೆ ಮನೆ ಶಾಲೆಗೆ ಕ್ರೀಡಾ ಸಾಮಗ್ರಿ ಕೊಡುಗೆ, ದಾನಿಗೆ ಸನ್ಮಾನ, ವಿಜಯನಗರದಲ್ಲಿ ಕಾಸಾಪ ದತ್ತಿ ಉಪನ್ಯಾಸ, ಮಲೆನಾಡ ಕವಿಗಳ ಸಾಹಿತ್ಯಾವಲೋಕನ. ಹೊಸನಗರದ ಚುಂಚಾದ್ರಿ ಮಹಿಳಾ ಒಕ್ಕಲಿಗರ ಸಂಘ ಜೆಸಿಐ ಕೊಡಚಾದ್ರಿಯ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮ ಇಲ್ಲಿನ ಸ್ಪೋರ್ಟ್ಸ್ ಅಸೋಸಿಯೇಷನ್ ಸಭಾಂಗಣದಲ್ಲಿ ನಡೆಯಿತು. ವಿಶೇಷವಾಗಿ ಮಹಿಳೆಯರ ಆರೋಗ್ಯಕರ ಜೀವನದ ಕುರಿತು ಮಾಹಿತಿ ಮತ್ತು ಸಂವಾದದ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಆರೋಗ್ಯ ಇಲಾಖೆಯ ಸುಷ್ಮಾ ಶ್ರೀನಿವಾಸ್ ಮಾಹಿತಿ ನೀಡಿದರು. ಚುಂಚಾದ್ರಿ ಮಹಿಳಾ ಒಕ್ಕಲಿಗರ ಸಂಘದ ಅಧ್ಯಕ್ಷೆ ಮೈನಾವತಿ ರಾಜಮೂರ್ತಿ ಅಧ್ಯಕ್ಷತೆ ವಹಿಸಿದ್ದರು. ಜೆಸಿಐ ಹೊಸನಗರ ಕೊಡಚಾದ್ರಿ ಕಾರ್ಯದರ್ಶಿ ಮಹೇಶ್ ಮೊಲ್ನಾಡು, ಜೆಸಿಇಸ್ ಅಧ್ಯಕ್ಷೆ ಶೈಲಾ ಕೇಶವ್, ಜ್ಯೋತಿ ಪೂರ್ಣೇಶ್, ರೇಷ್ಮಾ ಹರೀಶ್, ರತಿದೇವಿ ದೇವೇಂದ್ರಪ್ಪ, ವಿಮಲಾ ಜಾಲೇಂದ್ರಪ್ಪ, ಚಂದ್ರಕಲಾ ಮಹೇಶ್, ವಿಜಯ ಗುಂಡಪ್ಪ, ವೇದವತಿ ಸುಬ್ಬೈಗೌಡ, ವಸಂತಮ್ಮ ಜನಾರ್ದನ ಗೌಡ, ಸವಿತಾ ಮಹಾಬಲ್, ಶೈಲಾ ಸೋಮಣ್ಣ, ಮೈತ್ರಿ ಅಶೋಕ್, ಸುಶೀಲಾ ಕೃಷ್ಣ, ದಿವ್ಯಾ, ಮಧು, ಚೇತನ, ವಿಷ್ಣು, ಸುಸ್ಮಿತಾ ಮಹೇಶ್, ರೇಖಾ ಹರೀಶ್, ಚಿತ್ರ ಧನಂಜಯ್, ಸಂಧ್ಯಾ ರತ್ನಾಕರ್, ಪೃಥ್ವಿ ಕೃಷ್ಣಮೂರ್ತಿ, ಅಮೃತ ಉಮೇಶ್, ಚೇತನ, ಪ್ರದೀಪ್, ಸುಮಾ ಮಂಜುನಾಥ್, ಶ್ರೀಮತಿ ನಾಗೇಶ್ ಮತ್ತಿತರರು ಉಪಸ್ಥಿತರಿದ್ದರು. ನಾವೆಲ್ಲರೂ ಮೊದಲಿಂದಲೂ ಮಾಡಿದ್ದೇನು ಅಂದರೆ ಅನ್ನ ಹಾಕೊಂಡು ಎಲ್ರಿಗೂ ಹೋಳು ಹಾಕಿ ನಾವು ಬರೀ ಸಾರು ತಿಂದಿದ್ದೆ ನಮ್ಮ ಜೀವನ ಪರ್ಯಂತ ಅಲ್ವಾ. ನಮ್ಮ ದುಡಿಮೆಯ ಒಂದಿಷ್ಟು ಹಣವನ್ನು ಶೈಕ್ಷಣಿಕವಾಗಿ ಮಕ್ಕಳಿಗೆ ನೀಡುವುದರಿಂದ ಮನಸ್ಸಿಗೆ ತೃಪ್ತಿ ಇದೆ ಎಂದು ಶ್ರೀಧರ್ ಮೂರ್ತಿ ಬಾಳೆಹಳ್ಳಿ ಹೇಳಿದರು. ಅವರು ಸಾಗರ ತಾಲೂಕು ಎಡಜಿಗಳೆ ಮನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಕ್ರೀಡಾ ಸಾಮಗ್ರಿಗಳನ್ನು ಕೊಡುಗೆ ನೀಡಿ ಮಾತನಾಡುತ್ತಿದ್ದರು. ಸಮಾಜದ ಯಾವತ್ತು ಕೆಲಸ ಸಂತೋಷ ನೀಡಲಿದೆ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಸಮಿತಿಯ ಅಧ್ಯಕ್ಷ ಲೋಕೇಶ್ ದೊಂಬೆ ಮಾತನಾಡಿ, ವೃತ್ತಿಯಿಂದ ಬಾಣಿಸಿಕರಾಗಿರುವ ಶ್ರೀಧರ ಮೂರ್ತಿ ಬಾಳಹಳ್ಳಿ ಅವರು ತಮ್ಮ ದುಡಿಮೆಯ ಒಂದಷ್ಟು ಹಣವನ್ನು ಸಮಾಜಮುಖಿ ಕೆಲಸಗಳಿಗೆ ವಿನಿಯೋಗಿಸುತ್ತಿರುವುದು, ಮಕ್ಕಳನ್ನು ಗುರುತಿಸಿ ಅವರ ಪ್ರತಿಭೆಗೆ ಪ್ರೋತ್ಸಾಹಿಸುತ್ತಿರುವುದು ಸಂತಸ ಸಂಗತಿ ಎಂದು ಹೇಳಿದರು. ಈ ವೇಳೆ ಶ್ರೀಧರ ಮೂರ್ತಿ ಬಾಳೆಹಳ್ಳಿ ಅವರನ್ನು ಶಾಲಾ ವತಿಯಿಂದ ಸನ್ಮಾನಿಸಲಾಯಿತು. ವಿದ್ಯಾರ್ಥಿಗಳಾದ ತನು ಮತ್ತು ರಕ್ಷಿತಾ ಹೆಗಡೆ ಮಾತನಾಡಿದರು. ಎಸ್ಟಿಎಂಸಿ ಸದಸ್ಯರಾದ ಕೃಷ್ಣಮೂರ್ತಿ, ಸತ್ಯನಾರಾಯಣ ಸೇರಿದಂತೆ ಅರ್ಪಣಾ ಪ್ರಸಾದ್, ಗೌರಮ್ಮ, ಶ್ರುತಿ, ಸೀಮಾ ಹೆಗಡೆ, ಮಹೇಶ್ವರಿ ಮತ್ತಿತರರು ಉಪಸ್ಥಿತರಿದ್ದರು. ಸಾಗರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಕಾರ್ಯನಿರತ ನಿವೃತ್ತ ವಿಪ್ರ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಖ್ಯಾತ ಸಾಹಿತಿ ನಾ ಡಿಸೋಜ್ ಅವರ ಹೆಸರಲ್ಲಿ ಕೊಡಮಾಡಿದ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಮಾರ್ಚ್ 21ರಂದು ಸಂಜೆ 6 ಗಂಟೆಗೆ ವಿಜಯನಗರದ ಸತ್ಯನಾರಾಯಣ ರಾವ್ ಅವರ ಮನೆಯ ಮಹಡಿಯಲ್ಲಿ ನಡೆಯಲಿದೆ. ವಿಜಯನಗರ ನಾಗರಿಕ ವೇದಿಕೆಯ ಅಧ್ಯಕ್ಷ ಹುಚ್ಚಪ್ಪ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ನಂತರ ಮಲೆನಾಡ ಕವಿಗಳ ಸಾಹಿತ್ಯಾವಲೋಕನ, ಉಪನ್ಯಾಸ ಹಾಗೂ ಗಾಯನ ಮತ್ತು ನಗರಸಭಾಧ್ಯಕ್ಷ ಉಪಾಧ್ಯಕ್ಷರ ಅಭಿನಂದನಾ ಕಾರ್ಯಕ್ರಮ ಇರಲಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ನಮಸ್ಕಾರ.